ಎಲ್ಲರೂ ರಾಶಿಯವರು ಯಾವ್ದಾದ್ರು ಒಂದು ದಾನವನ್ನ ಮಾಡಿದ್ರೆ ಒಂದು ಸ್ವಲ್ಪ ಶುಭ ಫಲ ಸಿಗತ್ತೆ ಈ ಗ್ರಹಣದಿಂದ ಅಂತ ಹೇಳಿದ್ರೆ ಏನಾದ್ರು ಇದೆಯಾ ಗುರುಗಳೇ ಆ ಥರ? ಎಲ್ಲ ರಾಶಿಯವರಿಗೂ ಶಿವ ನವಗ್ರಹಗಳ ಸೃಷ್ಟಿಗೆ ನಾನು ಹೇಳಿದೆ ಶಿವನೇ ಕಾರಣಕರ್ತನಾಗ್ತಾನೆ ಅಂತ. ಹೌದು. ಅದೇ ರೀತಿಯಾಗಿ ಯಾರು ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾರೆ ಅವರು ಸಾಕು ಯಾವುದೋ ದಾನವನ್ನು ನಾನು ಮಾಡೋದಕ್ಕಾಗಲ್ಲ ಅಂತಕ್ಕಂಥವ್ರು ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ ಪ್ರಾತಃಕಾಲವಾದ ಮೇಲೆ ದೇವಸ್ಥಾನಗಳನ್ನು ಶುದ್ಧಿ ಮಾಡಿ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾರೆ. ಹೌದು. ಆ ಸಮಯದಲ್ಲಿ ತಮ್ಮ ಕೈಯಲ್ಲಾದಷ್ಟು ಹಾಲನ್ನು ಸ್ವಾಮಿಗೆ ಅಭಿಷೇಕಕ್ಕೆ ಕೊಡೋದ್ರಿಂದ ಎಲ್ಲಾ ರಾಶಿಗಳಿಗೂ ಶುಭ ಫಲಗಳನ್ನು ಮನೆಯಲ್ಲೂ ಕೂಡ ಶಿವ ಪೂಜೆಯನ್ನ ಮನೆಯಲ್ಲೂ ಮಾಡಿ ಒಂದು ಸಮೇತವಾಗಿ ಶಿವ ಅಭಿಷೇಕವನ್ನ ಪೂಜೆ ಮಾಡಿದ್ರು ಸಹ ಒಳ್ಳೇದಾಗತ್ತೆ. ಒಳ್ಳೆಯದಾಗತ್ತೆ. ಓಕೆ ಗುರುಗಳೇ. ಗರ್ಭಿಣಿಯರಂತೂ ನಿಶ್ಚಯವಾಗಿ ಈ ಬಾರಿ ಹಾಲಿನ ಅಭಿಷೇಕವನ್ನು ಶಿವನಿಗೆ ಮಾಡಿಸ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರ್ತಕ್ಕಂಥದ್ದು. ಓಕೆ. ಯಾತಕ್ಕೆಂದ್ರೆ ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಹೆಚ್ಚಿನ ಹೌದು, ಪ್ರಭಾವ ಹಾಗೆ ಬೀರ್ತಾ ಇದೆ. ಹೇಳಿದ್ರಿ ನೀವು 6 ತಿಂಗಳ ಕಾಲ ಗರ್ಭಿಣಿಯರು ಹುಷಾರಾಗಿರ್ಬೇಕು ಅಂತ ಹೌದು, ಹೇಳಿದಿರ. ಹೌದು. ಹಾಗಾಗಿ ಹ್ಮ್. ಈ ಒಂದು ಗರ್ಭಿಣಿಯರು ಶಿವನಿಗೆ ಅಭಿಷೇಕವನ್ನ ಹಾಲಿನ ಹಾಲಿನ ಅಭಿಷೇಕವನ್ನ ಅಭಿಷೇಕವನ್ನು. ಮಾಡಿಸೋದ್ರಿಂದ ಶುಭ ಫಲ ಅಂತ ಹೌದು. ಹೇಳಿದ್ರೆ ಗುರುಜಿ, ಇನ್ನು ಈ ಸೂರ್ಯಗ್ರಹಣ ಅನ್ನುವಂಥದ್ದು ಜಾಗತಿಕವಾಗಿ ಹೇಗೆ ಪ್ರಭಾವವನ್ನ ಬೀರ್ತಾ ಇದೆ? ಈ ಚಂದ್ರಗ್ರಹಣದ ಸಮಯದಲ್ಲಿ ಹೇಳಿದ್ರು ನೇಪಾಳದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕೋಮುಗಲಭೆ ಆಗತ್ತೆ. ಅದು ನಿಜವಾಗ್ಲೂ ಚಂದ್ರಗ್ರಹಣ ಆದ ಬಳಿಕ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲನೆ ಆಗೋಯ್ತು. ನಮ್ಮ ರಾಜ್ಯದಲ್ಲೂ ಸಹ ಕೆಲವೊಂದು ಕೋಮುಗಲಭೆಗಳೆಲ್ಲ ಆಯ್ತು. ಹೀಗಾಗಿ ಈ ಚಂದ್ರಗ್ರಹಣ ಇಷ್ಟು ಪ್ರಭಾವ ಬೀರಿದೆ ಅಂದಾಗ ಸೂರ್ಯಗ್ರಹಣ ಹೇಗೆ ಜಾಗತಿಕವಾಗಿ ಪ್ರಭಾವವನ್ನ ಬೀರಬಹುದು ಅಂತ? ಈಗ ಸೂರ್ಯಗ್ರಹಣವನ್ನ ನೋಡಿದಾಗ ಸೂರ್ಯಗ್ರಹಣ ಭಾರತಕ್ಕೆ ಸಂಭವಿಸೋದಿಲ್ಲ ಅಂತಕ್ಕಂಥದ್ದನ್ನು ಒಂದು ಸೈಡಿಗೆ ಹೊರತುಪಡಿಸ್ಬಿಟ್ರೆ ಹೌದು. ಸೂರ್ಯಗ್ರಹಣ ಯಾವ ರೀತಿ ಜಗತ್ತಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ನೋಡ್ತಾ ಹೋದಾಗ ಹ್ಮ್ ಹ್ಮ್. ಮೊದಲನೇದಾಗಿ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಗಳಾಗತ್ತೆ. ಜಾಗತಿಕವಾಗಿ. ಜಾಗತಿಕವಾಗಿ ಹ್ಮ್ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ. ದೇಶದ ದೊರೆ ಆಗಿರ್ಬೋದು, ರಾಜ್ಯದ ದೊರೆ ಆಗಿರ್ಬೋದು, ಅಂದರೆ ಒಬ್ಬರಿಗೆ ನ್ಯಾಯದ ಮುಖಂಡರಿಗೆ, ಹ್ಮ್ ಹ್ಮ್ ಯಾವುದೋ ಒಬ್ಬ ರಾಜಕೀಯ ಮುಖಂಡನಿಗೆ ಹ್ಮ್ ಹ್ಮ್. ಆತನಿಗೆ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಉಲ್ಬಣವಾಗುತ್ತೆ. ಓಕೆ. ಅದರಲ್ಲಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಅಂತಕ್ಕಂಥದ್ದು ಅಧಿಕವಾಗಿ ಹೆಚ್ಚಾಗ್ತಕ್ಕಂಥದ್ದನ್ನು ಕಾಣ್ಬೋದು. ಓಕೆ. ಇನ್ನು ಈ ಜಾಗತಿಕ ಫಲಗಳಲ್ಲಿ ನೋಡ್ತಾ ಹೋದಾಗ ನಮ್ಮ ಈಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಯೋಗಗಳನ್ನು ಕಾಣಿಸ್ತಾ ಇದೆ. ಓಕೆ. ಮುಂದೆ ಏನು ಈಗ ಮೊನ್ನೆ ಎಲ್ಲ ಹೇಳಿದೆ ಸೆಪ್ಟೆಂಬರ್ ಇದು ಅಂತ ಹೇಳ್ತಾ ಇದೆ, ಕ್ರಾಂತಿ ಅಂತ ಹೇಳ್ತಾ ಇದೆ. ಹೌದು. ಅದೇ ರೀತಿಯಾಗಿ ಆಗ್ತಕ್ಕಂಥ ಎಲ್ಲಾ ಸಂಭವಗಳು ಕಾಣಿಸ್ತಾ ಇದೆ. ಹೌದು, ಅಂದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಬದಲಾವಣೆ ಆಗಬಹುದು ಅಂತ ಹೇಳ್ತಾ ನಿಶ್ಚಯವಾಗಿ ಇದ್ದಾರೆ. ರಾಜ್ಯದಲ್ಲೂ ಬದಲಾವಣೆ ಆಗ್ತಕ್ಕಂಥದ್ದು ಇದೆ. ಹ್ಮ್ ಹ್ಮ್. ಇನ್ನ ನಂತರದಲ್ಲಿ ಕೋಮುವಾದ ಅಂತಕ್ಕಂಥದ್ದು ಇನ್ನ ಹೆಚ್ಚಾಗುತ್ತೆ. ಓಕೆ. ಕೋಮುವಾದ, ಗಡಿಯಲ್ಲಿ ಯುದ್ಧ ಅಂತಕ್ಕಂಥದ್ದು ಸಂಭವಿಸ್ತಕ್ಕಂಥದ್ದು. ಹ್ಮ್ ಹ್ಮ್. ಎಲ್ಲಿ ಈಗಾಗಲೇ ನಾವು ನೋಡ್ತಾ ಇದೀವಿ ಪ್ರಕೃತಿ ವಿಕೋಪ, ಗ್ರಹಣ ಬರೋದಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದು. ಮಳೆ ಉಯ್ಯದಲ್ಲಿ ಇರತಕ್ಕಂಥ ಪ್ರದೇಶದಲ್ಲಿ ಮಳೆ ಆಗ್ತಕ್ಕಂಥದ್ದನ್ನ, ಹೌದು. ಮಳೆ ವಿಜ್ಞಾನ ಹೇಳುತ್ತೆ ಗ್ರಹಣಕ್ಕೂ ಈ ಪ್ರಕೃತಿ ನೈಸರ್ಗಿಕ ವಿಪತ್ತುಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಬಂದಿದೆ ಹೌದು. ವಿಜ್ಞಾನ. ಆದ್ರೆ ಈ ಚಂದ್ರಗ್ರಹಣ ಸೂರ್ಯಗ್ರಹಣಗಳು ಹತ್ರ ಬಂದಾಗ ಹಿಂದೆ ಮುಂದೆ ಜಗತ್ತಿನೆಲ್ಲೆಡೆ ನಮ್ಗೆ ಆಪತ್ತು ಬರ್ತಿರೋದು ಕಾಣ್ತಾನೆ ಇದೀವಿ ನಾವು. ಹೌದು. ಗ್ರಹಣ ಅಂತ ಹೇಳಿದೆ, ಗ್ರಹಣ ಹೇಗೆ ಹುಡ್ತು ಅಂತಾನೆ ಹೇಳಿದ್ಮೇಲೆ ಹ್ಮ್. ಗ್ರಹಣ ಹುಟ್ಟಿದೆ ಅಂದಮೇಲೆ ಅದು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆಲ್ವಾ ಗ್ರಹಣ ಹೌದು ಹುಟ್ಟಿರ್ತಕ್ಕಂಥದ್ದು. ಹೌದು. ಹಾಗಾಗಿ ಗ್ರಹಣ ಭೂಮಿಗೂ ಗ್ರಹಣಕ್ಕೂ ಮನುಷ್ಯನಿಗೂ ಎಲ್ಲದಕ್ಕೂ ಒಂದಕ್ಕೆ ಒಂದು ಸಂಬಂಧ ಇದೆ. ಓಕೆ. ಅದೇ ರೀತಿಯಾಗಿ ಈಗ ಬರ್ತಕ್ಕಂಥದ್ದು ಈಗಾಗಲೇ ನಾವು ಕೋವಿಡ್ ಅಂತಕ್ಕಂಥ ಮಹಾಮಾರಿ ನೋಡ್ಕೊಂಡು ಬಂದಿದ್ದೇವೆ. ಹೌದು. ಅದೇ ರೀತಿಯಾಗಿ ಈಗ ಚೀನಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಹೊಸ ರೋಗ ಅಂತಕ್ಕಂಥದ್ದು ಚಿಕ್ಕದೊಂದು ಸಾಂಕ್ರಾಮಿಕ ರೋಗ ಪ್ರಾರಂಭ ಆಗುತ್ತೆ. ಹ್ಮ್ ಹ್ಮ್ ಹ್ಮ್. ಈ ಗ್ರಹಣದ ಪ್ರಭಾವದಿಂದ ಓಕೆ. ಚಿಕ್ಕದೊಂದು ಸಾಂಕ್ರಾಮಿಕ ರೋಗ ಪ್ರಾರಂಭ ಆಗುತ್ತೆ. ಯಾರು ಎದುರೋಗ್ತಕ್ಕಂಥ ಅವಶ್ಯಕತೆ ಏನಿಲ್ಲ, ಹ್ಮ್ ಹ್ಮ್. ಹೆದರ್ತಕ್ಕಂಥ ಅವಶ್ಯಕತೆ ಯಾವುದೇ ರೀತಿಯಾಗಿ ಇಲ್ಲ. ಓಕೆ. ಇನ್ನು ನಂತರದಲ್ಲಿ ಮುಂದಿನ ಪಡದಲ್ಲಿ ಹ್ಮ್ ಮುಂದೆ ಏನು ಬರುತ್ತದೆ ರಾಜಕೀಯದಲ್ಲಿ ಅಂತ ನೋಡಿದಾಗ ಹ್ಮ್ ಹ್ಮ್. ಪ್ರಜೆಗಳ ಯೋಗಕ್ಷೇಮವನ್ನು ಬಯಸ್ತಕ್ಕಂಥವನೇ ರಾಜನಾಗ್ತಾನೆ, ಹ್ಮ್. ಪ್ರಜೆಗಳ ಯೋಗಕ್ಷೇಮವನ್ನು ಬಯಸ್ತಕ್ಕಂಥವರೇ ಮಂತ್ರಿಗಳಾಗ್ತಾರೆ ಓಕೆ. ಅಂತಕ್ಕಂಥದ್ದನ್ನ ಕಾಣ್ಬೋದು. ಹ್ಮ್. ಇನ್ನು ಇನ್ನೂ ಒಂದು ವಿಚಾರ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟರೆ ಈ ಗ್ರಹಣದ ಪ್ರಭಾವವಾಗಿ ನೋಡಿದ್ರೆ ಮುಂದೆ ಬರ್ತಕ್ಕಂಥ ಸರ್ಕಾರ ಬಿಜೆಪಿ ಸರ್ಕಾರ ಅಂತಲೂ ಹೇಳ್ಬಿಡ್ಬೋದು. ಹ್ಮ್ ಹ್ಮ್ ಹ್ಮ್. ಯಾತಕ್ಕೆ ಅಂತ ಬಂದಾಗ ಪ್ರಭಾವ ತುಂಬ ಚೆನ್ನಾಗಿದೆ, ಗ್ರಹಣದ ಪ್ರಭಾವನೂ ಚೆನ್ನಾಗಿದೆ, ಓಕೆ. ಆ ಸಮಯನೂ ತುಂಬ ಚೆನ್ನಾಗಿದೆ. ಹ್ಮ್. ಹಾಗಾಗಿ ಗ್ರಹಣ ಫಲಾಫಲ ಅಂತ ಬಂದಾಗ ನಾವು ಎಲ್ಲವನ್ನು ನೋಡ್ತೇವೆ, ಮೊದಲು ಜಾಗತಿಕವಾಗಿ ನೋಡ್ತೇವೆ. ಹ್ಮ್. ಜಾಗತಿಕವಾಗಿ ನೋಡಿದಾಗ ಮುಂದೆ ಬರ್ತಕ್ಕಂಥದ್ದು ಹ್ಮ್. ತುಂಬ ಲಾಭವನ್ನು ಕಾಣ್ತಕ್ಕಂಥದ್ದನ್ನು ಕಾಣ್ತೇವೆ. ಇನ್ನು ಎರಡನೆಯದಾಗಿ ಗಡಿಯಲ್ಲಿ ಯುದ್ಧವಾಗುತ್ತೆ, ನಿಶ್ಚಯವಾಗಿ ಯುದ್ಧವಾಗುತ್ತೆ. ಅಥವಾ ಈ ಶತ್ರು ರಾಷ್ಟ್ರಗಳೇನಿದ್ದಾರೆ ಅವರು ಯುದ್ಧವನ್ನು ಸಾರ್ತಕ್ಕಂಥದ್ದು, ಮಿತ್ರ ರಾಷ್ಟ್ರಗಳ ಜೊತೆ ಸೇರಿ ನಮಗೆ ಒಳಸಂಚನ್ನು ನಡೆಸ್ತಕ್ಕಂಥದ್ದು ಆಗ್ತಕ್ಕಂಥದ್ದನ್ನು ಕಾಣ್ಬೋದು. ಓಕೆ. ಹಾಗಾಗಿ ಈ ಗ್ರಹಣದ ಫಲಾಫಲಗಳು ಏನು ಜಾಗತಿಕವಾಗಿದೆ ಇದು ಬಗೆಹರಿಬೇಕು ಅಂತ ಬಂದಾಗ ಎಲ್ಲರೂ ನಾಡದೇವತೆ ಉತ್ಸವ ಏನು ಸಂಭವಿಸ್ತಾ ಇದೆಯಲ್ಲ, ಗ್ರಹಣದ ಪ್ರಭಾವ ನಾಡದೇವತೆ ಉತ್ಸವದ ಮೇಲೂ ಸಮೇತವಾಗಿ ಇದೆ. ಓಕೆ. ನಾಡದೇವತೆಯ ಉತ್ಸವದಲ್ಲಿ ಕಲಹ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಏನೋ ಒಂದು ಅವಘಡ ಸಂಭವಿಸ್ತಕ್ಕಂಥದ್ದು ಎಲ್ಲವೂ ಕಾಣಿಸ್ತಾ ಇದೆ. ಹಾಗಾಗಿ ಅದಕ್ಕೆ ಪರಿಹಾರ ಅಂತ ಬಂದಾಗ ಆ ನಾಡದೇವತೆಯನ್ನೇ ಆರಾಧನೆಯನ್ನು ಮಾಡಬೇಕು. ಓಕೆ. ಆಯ್ತು ಗುರುಗಳೇ, ಧನ್ಯವಾದ. ಒಳ್ಳೆಯದು.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಗ್ರಹಚಾರ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.